ಒಂದಾಗೋದ್ ಖಂಡಿತ ಸಾಧ್ಯ ಇಲ್ಲ. ಈಗ ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರೋದು ಗೊತ್ತಾದ್ಮೇಲೆ ದ್ವೇಷ ಇನ್ನೂ ಹೆಚ್ಚಾಗಿ ಕೊಲೆಗಳು ಆಗ್ಬೋದು. ಆಗ ನಿಮ್ಮಿಬ್ರಿಗೂ ನೆಮ್ಮದಿ ಇರತ್ತಾ? ಹಾಗೇನಾದ್ರೂ ಆದ್ರೆ ನಾವಿಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. ಛೇ, ಹಾಗೆಲ್ಲ ಮಾತಾಡ್ಬೇಡಿ. ಪ್ರೀತಿ ಮಾಡೋದು ಪ್ರಾಣ ಕಳ್ಕೊಳಕ್ಕಲ್ಲ. ಧೈರ್ಯವಾಗಿ ಊರ್ಗ್ ಹೋಗಿ ನಿಮ್ಮಿಬ್ರು ಕುಟುಂಬನ ಒಂದ್ ಮಾಡೋ ಕೆಲಸ ನಂದು. ದೊಡ್ಡವರ ಆಶೀರ್ವಾದದಿಂದ ನಿಮ್ ಮದ್ವೆನೂ ನಡೆಯುತ್ತೆ. ಅದು ನನ್ ಜವಾಬ್ದಾರಿ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ ಪ್ಲೀಸ್. ಸರಿ, ಹಾಗಾದ್ರೆ ನಾವೇನ್ ಬರ್ತೀವಿ. ಥ್ಯಾಂಕ್ ಯು. ಬಾಯ್. ಬಾಯ್. ಏಯ್, ಸರಿಯೇನೋ ನೀನ್ ಮಾಡಿದ ಕೆಲಸ? ಬುದ್ಧಿ ಇದೆಯೇನೋ ನಿನ್ಗೆ? ಇದು ಯಾರು ಒಪ್ಪಂತ ಮಾತಲ್ಲ ಬಿಡ್ರಿ. ಅಲ್ಲೋ, ಆ ಹುಡುಗಿ ನಿನ್ ಪಾಲ್ಗೆ ಇಲ್ಲ ಅನ್ನೋಂಗೋಯ್ತು. ಅವ್ರ ಪಾಡು ಹೆಂಗಾದ್ರೂ ಹೋಗ್ತಾರೆ. ಅವ್ರ ಕುಟುಂಬನ ಒಂದು ಮಾಡ್ಸೋದು, ಅವ್ರ ಮದ್ವೆ ಮಾಡ್ಸೋದು, ಈ ಜವಾಬ್ದಾರಿ ನಿನ್ಗೆ ಯಾಕೋ? ಹಿಂದೆ ಮುಂದೆ ನೋಡ್ದೆ ಅವಳನ್ನ ಪ್ರೀತಿಸ್ದೆ. ಅವಳನ್ನೇ ಮದುವೆ ಆಗ್ತೀನಿ ಅಂತ ಆಸೆನೂ ಪಟ್ಟೆ. ನನ್ನ ಬಂಧ ಇಲ್ಲ ಅಂತ ಕಾಣುತ್ತೆ. ನನಗೆ ಅವಳು ಸಿಗದೇ ಇದ್ರೂ ಪರವಾಗಿಲ್ಲ. ಅವಳಾದ್ರೂ ಪ್ರೀತಿಸ್ತನ್ನ ಮದುವೆಯಾಗಿ ಸಂತೋಷವಾಗಿರ್ಲಿ ಅನ್ನೋದೇ ನನ್ನ ಆಸೆ. ಸಾಮಾನ್ಯವಾಗಿ ಇಬ್ರು ಲವ್ ಮಾಡಿದ್ರೆ ಅವ್ರನ್ನ ಒಂದ್ ಮಾಡಕ್ಕೆ ಅವ್ರ ಸಂಬಂಧಿಕರು ಯಾರಾದ್ರೂ ಸಹಾಯ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ. ಲವ್ ಮಾಡ್ದವನೇ ಆ ಲವರ್ಸ್ನ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತಿರೋದ್ನ ನಾನು ಇವತ್ತೇ ನೋಡ್ತಿರೋದು. ನಿನ್ ಪ್ರಯತ್ನ ಸಫಲವಾಗ್ಲಿ ಅಂತ ನಿಂಗೆ ಆಲ್ ದಿ ಬೆಸ್ಟ್ ಹೇಳ್ಬೇಕಾ, ಇಲ್ಲ ನಿನ್ ಪರಿಸ್ಥಿತಿ ನೋಡಿ ಮರ್ಕ ಪಡ್ಬೇಕಾ ಅಂತ ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ಒಂದು, ಇಷ್ಟು ದಿನ ಲವ್ ಅಂದ್ರೆ ಕೇವಲ ಒಂದು ಇನ್ಫ್ಯಾಕ್ಚುಯೇಷನ್ ಅನ್ಕೊಳ್ತಾ ಇದ್ದೆ. ನಿನ್ನ ನೋಡಿದ್ಮೇಲೆ ನಿನ್ ಮೇಲ್ ಮಾತ್ರ ಅಲ್ಲ, ಪ್ರೀತಿ ಮೇಲೂ ನನಗ್ ಗೌರವ ಬಂತು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಹೋಗ್ಬೇಕು. ಕೊಡೋಣ. ಯಾಕಪ್ಪ ಅವನ ಹುಡುಗಿಗೆ ಹೋಗ್ತೀಯ? ಒಂದು 10 ಪೈಸಾ ಕೊಡ್ಬಾರ್ದಿತ್ತ? ಇಲ್ಲ ಸರ್, ಇಂಥವ್ರಿಗೆಲ್ಲ ದಾನ ಮಾಡಬಾರ್ದು. ಚೆನ್ನಾಗಿರೋ ಟೈಮಲ್ಲಿ ಮಾಡಬಾರ್ದು, ಪಾಪ ಎಲ್ಲ ಮಾಡಿ ಇವಾಗ ಈ ಗತಿಗೆ ಬಂದ್ಯಾರ ಗೊತ್ತೇ? ನೋಡಪ್ಪ, ಯೇಸು ಅವರು ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ ಪಾಪನೇ ಮಾಡೋದಿರೋರು ಯಾರು? ಎಲ್ರೂ ಒಂದಲ್ಲ ಒಂದು ತಪ್ಪು ಮಾಡೇ ಇರ್ತಾರೆ. ಹಾಗೆ ಅಂತ ಹೇಳುವಾಗ್ಯ ಒಂದ್ ಶಿಷ್ಯ ಅವ್ರು ನೋಡಿ ಕೇಳ್ದ, ಗುರುವೇ, ಒಬ್ಬನ ತಪ್ಪನ್ನ 7 ಸಾರಿ ಕ್ಷಮಿಸಬಹುದಾ ಅಂತ. ಅದಕ್ಕೆ ಅವರು ಹೇಳಿದ್ರು, ಹೇಳಲ್ಲಪ್ಪ, 70 ಸಾರಿ ಕ್ಷಮಿಸಬಹುದು. ಯಾರನ್ನೂ ತಿರಸ್ಕಾರ ಮಾಡ್ಬೇಡ, ನಿನ್ನ ನೆರೆಯವರನ್ನ ಪ್ರೀತಿಸು ಅಂತ. ಆಹಾಹಾ, ಬೈಬಲ್ನ ಎಷ್ಟು ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಂಡಿದ್ದೀರಾ. ನೀವು ನಿಮ್ ನೆರೆಯವ್ರನ್ನ ಪ್ರೀತಿಸ್ತಾ ಇದ್ದೀರಾ, ಜಗಳ ಆಡ್ಕೊಂಡು ವೈರ ಸಾಧಿಸ್ತಾ ಇದ್ದೀರಾ. 25 ವರ್ಷದ ಹಿಂದೆ ಹಿಂದೂ ಹುಡುಗಿನ ಮದುವೆ ಆದ ಅಂತ ಹೊಟ್ಟೆದ್ ಮಗನೇ ಮನೆ ಬಿಟ್ಟು ಓಡಿಸಿದೀರಾ. ಆ ಕಾಲದಲ್ಲಿ ಅವರು ಏಸುನ್ ಶಿಲ್ಬೆಗೆ ಹಾಕಿದ್ರು. ಈ ಕಾಲದಲ್ಲಿ ನಿಮ್ಮಂಥವ್ರು ಏಸು ಹೇಳಿದ ಒಂದೊಂದು ಮಾತನ್ನು ಶಿಲ್ಬೆಗೆ ಹಾಕ್ತಿದ್ದೀರಾ. ಛೀ! ಗುಡ್, ಚೆನ್ನಾಗಿದೆ ಕಣಯ್ಯ. ಪ್ರೀತಿ ಪ್ರೇಮ ಅಂದ್ರೆ ಈ ರಾಧಾಕೃಷ್ಣ ಅವರು ಪ್ರಪಂಚಕ್ಕೆ ಒಂದು ಆದರ್ಶ ಕಣಯ್ಯ, ಇವರಿಬ್ಬರು ಪ್ರೇಮ. ಆಹಾ, ನಾಚಿಕೆ ಆಗೋಲ್ಲ. ಪ್ರೀತಿ ಪ್ರೇಮದ ಬೆಲೆ ಗೊತ್ತಿದೆ ನಿಮ್ಗೆ. ನಿಮ್ ಮಗಳು ಕ್ರಿಶ್ಚಿಯನ್ ಹುಡುಗನ್ ಪ್ರೀತಿಸೋದಕ್ಕೆ ಮನೆ ಬಿಟ್ಟು ಓಡಿಸ್ಬಿಟ್ರಿ. ಇಲ್ಲಿ ರಾಧಾಕೃಷ್ಣರ ಪ್ರೇಮ ಕೊಂಡಾಡ್ತಿದ್ದೀರಾ. ಅವ್ರ ಹೆಸರೆಲ್ಲ ಯೋಗ್ಯತೆ ಇದೆಯಾ ನಿಮ್ಗೆ? ನೀನು ಇಬ್ರು ತಾತಂದ್ರಿಗೂ ರೋಫ್ ಹಾಕದಿಯಂತೆ, ಹೌದಾ? ಹೌದು. ದೊಡ್ಡವ್ರ ಹತ್ರ ಯಾಕೆ ಹಾಗೆ ಮಾತಾಡ್ತೀಯ? ಹಾಗ್ ಮಾತಾಡ್ದಿದ್ರೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗತ್ತಾ? ಛೇ, ಹಾಗೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಎಷ್ಟೇ ಆಗ್ಲಿ ಅವ್ರು ನಿಮ್ ತಾತ ಅಲ್ವಾ, ದೊಡ್ಡೋರ್ಗೆ ಗೌರವ ಕೊಟ್ಟು ಮಾತಾಡ್ಬೇಕು ಕಣಮ್ಮ. ಮತ್ತೆ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ನಾನ್ ಈ ಲೆವೆಲ್ ಬರ್ಬೇಕಾದ್ರೆ ಸುಮ್ನೆ ಬಂದಿದ್ದೀನ? ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟಿದ್ರಿಂದಾನೆ. ಪಾರಯ್ಯ ಯಜಮಾನ, ಬಾಟ್ಲು ರೆಡಿ ಆಗಿದೆ. ಫುಲ್ ಆಗಿ ಬಿದ್ರೇನೆ ಒಳ್ಳೆ ತಿಳಿ ಸಿಕ್ಕದು. ಯೋ ಮೀಸೆ ಬಾಂದ್ರೆ ಬರ್ಬೇಕು. ನಮ್ಮಿಬ್ರು ಕುಟುಂಬ ಒಂದಾಗಕ್ ಸಾಧ್ಯನೇ ಇಲ್ಲ ರೇವತಿ. ಹಾಗಾದ್ರೆ ಇವಾಗ ಏನ್ ಮಾಡೋಣ ಪೀಟರ್? ಮನೆಗೆ ಹೋಗಿ ಒಂದೆರಡು ಬಟ್ಟೆ ತಗೋ, ನಾನು ರೆಡಿ ಆಗಿರ್ತೀನಿ. ಇವಾಗ ಸಾಯಂಕಾಲ ಊರ್ ಬಿಟ್ಟು ಹೊರಟೋಗೋಣ. ಆದ್ರೆ ರಾಜ? ನಮ್ಮಿಂದ ಅವ್ರಿಗೆ ಯಾಕೆ ತೊಂದ್ರೆ? ಸರಿ. ಯಾಕೆ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಇದೆ ರಾಜ, ಆದ್ರೆ
ಆದ್ರೆ ಗೀದ್ರೆ ಅನ್ನೋ ಅನುಮಾನ ಬೇಡ. ಪ್ರೀತಿ ಮಾಡೋದ್ ದೊಡ್ಡದಲ್ಲ, ಕಡೆವರೆಗೂ ನಿಂತು ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು. ನಾನ್ ನಿಮಗ್ ಮಾತು ಕೊಟ್ಟಿದ್ದೀನಿ, ನನ್ನ ಪ್ರಾಣನಾದ್ರೂ ಕೊಟ್ಟು ನನ್ನ ಮಾತು ಉಳಿಸ್ಕೊತೀನಿ. ನಮ್ಮ ಮದುವೆಗೋಸ್ಕರ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ. ಇದು ನನಗೆ ನೋವಲ್ಲ, ಆದ್ರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಡದೆ ನೀವು ಊರ್ ಬಿಟ್ಟು ಹೋದ್ರೆ ಆಗ ನನ್ನ ಮನಸ್ಸಿಗೆ ನೋವಾಗುತ್ತೆ. ಸಾರಿ ರಾಜಾ, ಪ್ಲೀಸ್ ಎಕ್ಸ್ಕ್ಯೂಸಸ್. ಇನ್ಮೇಲೆ ನಾವು ಹೀಗೆಲ್ಲ ಮಾಡಲ್ಲ. ಓಕೆ. ನಾವು ನಿನ್ನ 3 ತಿಂಗಳು ಮಾತಾಡಕ್ಕಾಗಲ್ಲ. ಅಪ್ಪಿ ತಪ್ಪಿ ಮಾತಾಡ್ದ ಅಂತ ಇಟ್ಕೋ, ಮೆಂಟಲ್ ಕೇಸ್ ಅಂತ ಹೇಳಿ ನಿಮ್ಯಾನ್ಸ್ ಕಟ್ಬಿಟ್ ಮಾಡ್ಬಿಡೋಣ. ಅಲ್ಲೇನೋ ನಡೀತಿದೆ, ನೋಡೋಣ ಬನ್ನಿ. ಬೇಗ ಬನ್ನಿ. ನೋಡೋಣ ಬರೋ. ಏನಂತೆ? ಶೂಟಿಂಗಾ? ಅಯ್ಯೋ, ಏನೋ ಅದು ಗುಂಪು. ಏನೋ ಗೊತ್ತಾಗ್ತಾ ಇಲ್ವಲ್ಲ, ಬಾ ನೋಡೋಣ. ಹೌದು, ಯಾರು ಹೀರೋ? ಶಿವರಾಜ್ ಕುಮಾರ. ಅಯ್ಯೋ, ನಾವೀಗ ಅವ್ರು ನೋಡಬಹುದಲ್ಲ. ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ. ನಮ್ ಸಾಹಿತಿ ಪರ್ಟಿಕ್ಯುಲರ್ ಈ ಶಾರ್ಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಗೆ ಕ್ಲೌಡ್ಸ್ ಹೋಗ್ತಾ ಇರಬೇಕು. ಸಾಹಿತಿಗಳೇ, ಸಾಹಿತಿಗಳೇ. ರಾಜಾ, ಗೋಪಿ, ಎಕ್ಸ್ಕ್ಯೂಸ್ ಮೀ. ರಾಜಾ, ಗೋಪಿ, ಆರಾಮಿದ್ರೇನಪ್ಪ? ಅಯ್ಯೋ, ನಿಮ್ಮನ್ನ ನೋಡಿ ಎಷ್ಟು ದಿನ ಆತು. ಚಲೋ ಇದ್ರೇನ? ಚೆನ್ನಾಗಿದ್ದೀವಿ ಸಾಹಿತಿಗಳೇ. ಏನಿದು ತುಂಬಾನೇ ಬದಲಾಗ್ಬಿಟ್ಟಿದ್ದೀರಾ. ಏ, ಈಗ ನಾ ಬರೀ ಸಾಹಿತ್ಯ ಅಲ್ಲ, ಈ ಸಿನಿಮಾ ಡೈರೆಕ್ಟರ್. ಡೈರೆಕ್ಟ್ರಾ? ಹಾ, ನಾನೊಂದು ಚಲೋ ಕತೆ ಹುಡುಕ್ತಿದ್ದೆ. ಕಥೆನೂ ಸಿಕ್ತು. ಅದನ್ನ ಒಬ್ಬ ಪ್ರೊಡ್ಯೂಸರ್ ಮುಂದೆ ಹೇಳಿದೆ. ಅದಕ್ಕವರು, ಹೇ, ಕತೆ ಬಹಳ ಚಲೋ ಐತ್ರಿ, ಇದನ್ನ ನೀವೇ ಡೈರೆಕ್ಟ್ ಮಾಡಿ ಅಂದ್ರು. ಆಗ ನಾನು ಡೈರೆಕ್ಟರ್ ಆದೆ. ಕತೆ ಯಾವ್ದು ಅಂತ ಕೇಳ್ತೀಯೇನು? ನಮ್ಮ ಹೀರೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿರ್ತಾನೆ, ಆದ್ರೆ ಆ ಹುಡುಗಿ ಮತ್ತೊಬ್ಬನ ಪ್ರೀತಿ ಮಾಡ್ತಿರ್ತಾಳೆ. ಈ ವಿಚಾರ ನಮ್ಮ ಹೀರೋಗೆ ತಿಳಿದು ಭಾರಿ ತ್ರಾಸ್ ಮಾಡ್ಕೋತಾನೆ. ಆದ್ರೆ ನಮ್ಮ ಹೀರೋ ಈಸ್ ಗ್ರೇಟ್. ನನ್ನ ತ್ರಾಸ ಆದ್ರೂ ಅಡ್ಡಿ ಇಲ್ಲ, ಆಕೆ ಚಲೋ ಇರಬೇಕು ಅಂತ ಅವರಿಬ್ಬರನ್ನು ಒಂದು ಗೂಡಿಸ್ತಾನೆ. ಕತೆ ಹೆಂಗೈತಿ? ಚಲೋ ಇದೆಯಲ್ಲ ರಾಜಣ್ಣ? ಈ ಕಥೆ ನಿಂದ ಕಥೆತ್ತು ಬಹಳ ಚಲೋ ಮಾಡಿ ಬಂದೈತಿ. ಎಕ್ಸ್ಕ್ಯೂಸ್ ಮೀ ಸರ್, ಒಂದು ರಿಹರ್ಸಲ್ ನೋಡೋಣ. ಓಹ್, ಡೆಫಿನೆಟ್ಲಿ. ನೀವು ಹೋಗಿ, ಬಂದ್ಬಿಡ್ತೀನಿ. ನೋಡಿ, ನೀವಿಬ್ರು ಮಾತಾಡ್ತೀರಿ, ನಾ ಬಂದ್ಬಿಡ್ತೀನಿ. ಓಕೆ. ಇಲ್ಲ, ನನಗೆ ಮದುವೆ ಇಷ್ಟ ಇಲ್ಲ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಅದು ನಾನಾಗ್ಲೇ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ. ನೀವು ಪ್ರೀತಿಸಿದಿರಾ? ನಂಬೋಕೆ ಆಗ್ತಿಲ್ವಲ್ಲ. ಯಾರ ಹುಡುಗಿ ಹೇಳಿ? ಅಪ್ಪ ಅಮ್ಮ ತಾತ ಎಲ್ಲಾರ್ಗೂ ತಿಳಿಸಿ ಈಗಲೇ ಮದುವೆ ಏರ್ಪಾಟ್ ಮಾಡಿಸ್ತೀನಿ. ಅದು ಸಾಧ್ಯ ಇಲ್ಲ. ಯಾಕೆ? ಆ ಹುಡುಗಿಗೆ ಮದುವೆ ಆಗೋಯ್ತು. ನಾನು ಆ ಹುಡುಗಿನ ಪ್ರೀತಿಸ್ದೆ, ಆದ್ರೆ ಆ ಹುಡುಗಿ ನನ್ನ ಪ್ರೀತಿಸ್ಲಿಲ್ಲ. ಇನ್ನೊಬ್ಬನನ್ನ ಪ್ರೀತಿಸಿ ಅವನನ್ನೇ ಮದುವೆ ಆಗೋದ್ಲು. ನಿಮ್ಮನ್ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸಿ ಮದ್ವೆ ಆದ್ಲು ಅಂದ್ರೆ ಅವಳು ನಿಜವಾಗ್ಲೂ ಅನ್ಲಕ್ಕಿನೇ. ಇಲ್ಲ, ಆ ಹುಡುಗಿ ಲಕ್ಕಿನೇ, ನಾನೇ ಅನ್ಲಕ್ಕಿ. ಇಲ್ದಿದ್ರೆ ನಾನ್ ಪ್ರೀತಿಸಿದ್ದು ಆ ಹುಡುಗಿ ಗೊತ್ತಾಗ್ತಾ ಇರ್ತಿತ್ತ? ಸೊ ಲವ್ ಫೇಲ್ಯೂರ್ ಆದ್ರೆ ಅವ್ರನ್ನ ಜ್ಞಾಪಿಸ್ಕೊಂಡು ಕೊರಗ್ತಾ ಇರ್ಬೇಕು, ಬೇರೆಯವ್ರನ್ನ ಮದ್ವೆ ಆಗ್ಬಾರ್ದು, ಅಷ್ಟೇ ತಾನೇ? ಪಾಸು ಫೇಲು ಆಗೋಕೆ ಪ್ರೀತಿ ಏನು ಪರೀಕ್ಷೆ ಅಲ್ಲ, ಅದೊಂದು ಫೀಲಿಂಗ್. ಆ ಫೀಲಿಂಗ್ ಒಂದ್ಸರ್ತಿ ಬಂದ್ರೆ ಮತ್ತೆ ಮತ್ತೆ ಬದಲಾಯಿಸಕ್ ಆಗಲ್ಲ. ಲವ್ ಫೇಲ್ಯೂರ್ ಆದ್ಮೇಲೂ ಎಷ್ಟೋ ಜನ ಬೇರೆ ಮದ್ವೆ ಮಾಡ್ಕೊಂಡು ಸಂತೋಷವಾಗೇ ಬಾಳ್ತಾ ಇದಾರಲ್ಲ. ಇದಾರೆ, ಸಂತೋಷವಾಗೇ ಇದಾರೆ ಅಂತ ನಮ್ಗೆ ಯಾಕೆ ಗೊತ್ತು? ಲವ್ ಫೇಲ್ಯೂರ್ ಆಗಿ ಮದುವೆ ಆಗಿರೋರು ನಾನು ಸಂತೋಷವಾಗಿದ್ದೀನಿ ಅಂತ ಎದೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ನೋಡೋಣ. ಎಂದಿಗೂ ಸಾಧ್ಯ ಇಲ್ಲ. ಜೀವನದಲ್ಲಿ ಮೊದಲ ಪ್ರೇಮದ ಅನುಭವನ ಮರೆಯೋಕ್ ಸಾಧ್ಯನೇ ಇಲ್ಲ. 100 ವರ್ಷ ಆದ್ರೂ ಆ ನೆನಪು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ. ಆಫ್ಟರ್ ಆಲ್ ಒಂದ್ ಸೈಡ್ ಲವ್ನೇ ಇಷ್ಟೊಂದು ಹಚ್ಕೊಂಡಿದ್ದೀರಲ್ಲ. ಒಂದ್ ಗಿಡ ಎಷ್ಟೊಂದು ಹೂಗಳನ್ನ ಬಿಡತ್ತೆ, ಒಂದ್ ಹೂ ಬಿದ್ದೋದ್ರೆ ಇನ್ನೊಂದು ಹೂ ಅರಳೋದೇ ಇಲ್ವಾ? ನಿಜ, ಬೇಕಾದಷ್ಟು ಹೂ ಬಿಡಬಹುದು, ಆದ್ರೆ ಬಿದ್ದೋದ ಹೂವನ್ನ ಮತ್ತೆ ಅಂಟ್ಸೋಕಾಗತ್ತಾ? ಆಗೋಲ್ಲ. ಪ್ರೀತಿನೂ ಅದೇ ತರ. ಕೆಲವರಿಗೆ ಅದು ಗಿಡದ ಹಾಗೆ, ಒಂದು ಹೂ ಬಿದ್ರೆ ಇನ್ನೊಂದು. ಇನ್ನು ಕೆಲವರಿಗೆ ಅದು ಹೂವಿನ ಹಾಗೆ. ಒಂದು ಸಾರಿ ಅರಳಿ ಬಾಡಿ ಬಿದ್ದು ಹೋದ್ರೆ
ಮತ್ತೆ ಅಂಟ್ಸೋಕಾಗಲ್ಲ. ನನ್ನ ಪ್ರೀತಿನೂ ಹಾಗೇನೆ. ಇದೇನಾ ನಿಮ್ಮ ಉತ್ತರ? ಇಲ್ಲ, ಇದು ನನ್ನ ನಿರ್ಧಾರ. ಈ ನನ್ನ ನಿರ್ಧಾರ ನಿಮಗ್ ನೋವು ಅನ್ಸಿರ್ಬಹುದು, ಆದ್ರೆ ಈ ನೋವಿನಲ್ಲೂ ನನಗೆ ಆನಂದ ಇರುತ್ತೆ. ಗುಡ್ ಬೈ. For more updates, like, comment, subscribe to our channel.